ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ್ನು ಕೂಡ ಕೋರುತ್ತೇನೆ. ಬಹಳ ಸಂತೋಷ ಆಗ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ಏನು ನಮ್ಮ ಎಲ್ಲರೂ ಮಾರ್ಗದರ್ಶಕರು, ಈ ರಾಜ್ಯದ ಸಹಕಾರಿ ಭೀಷ್ಮ, ಈ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪ ಮೂಡಿಸಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಸನ್ಮಾನ್ಯ ಶ್ರೀ KH ಪಾಟೀಲ್ ಸಾಹೇಬ್ರ ಮೂರ್ತಿಯನ್ನು ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಬಹಳ ಸಂತೋಷ ತಂದಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತು ಆಟೋನಗರ್ 4-ವೀಲರ್ ಮೆಕ್ಯಾನಿಕ್ ವರ್ಕ್ ಶಾಪ್ಗಳ ಉದ್ಘಾಟನೆ, ಎಲ್ಲ ತಮ್ಮ ಮಳಿಗೆಗಳ ಉದ್ಘಾಟನೆ ಸನ್ಮಾನ್ಯ ಡಾಕ್ಟರ್ HK ಪಾಟೀಲ್ ಸಾಹೇಬ್ರ ಅಮೃತೋತ್ಸವದಿಂದ ಇವತ್ತು ಉದ್ಘಾಟನೆ ಆಗಿದೆ. ಬಹಳ ಸಂತೋಷ. ಇವತ್ತು ಏನು ಸನ್ಮಾನ್ಯ ಡಾಕ್ಟರ್ HK ಪಾಟೀಲ್ ಸಾಹೇಬರು ಈ ರಾಜ್ಯದ ಎಲ್ಲ ಜನಾಂಗದ ಬಗ್ಗೆ ಚಿಂತೆ ಮಾಡಿರ್ತಕ್ಕಂಥದ್ದು. ನಾನು ಕಳೆದ 30 ವರ್ಷ ನಾನು ಶಾಸಕನಾಗಿ ಭೇಟಿ ಆಗ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ, ನಮಗೆ ಒತ್ತು ಕೊಡುವಂತ ವಿಚಾರವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿರ್ತಕ್ಕಂಥದ್ದು. ಇವತ್ತು ದೂರದೃಷ್ಟಿ, ಈ ರಾಜ್ಯದ ರೈತರ ಪರವಾಗಿ, ಬಡವರ ಪರವಾಗಿ, ಎಲ್ಲ ಜನಾಂಗದ ಪರವಾಗಿ ದೂರದೃಷ್ಟಿ ಇಟ್ಕೊಂಡು ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ನಾನು 2 ನಿಮಿಷನಾಗ ಹೇಳ್ತೀನಿ. ಒಂದು ಸಂದರ್ಭದಲ್ಲಿ ನಮ್ಮ ರಂಜಾನ್ ಹಬ್ಬ ಇತ್ತು. 2 दिन में बंकापुर के टोल नाके में खड़ा था, करके उनके साथ हवेली जाने के लिए खड़ा था. तो साहब उधर ही हाईवे पे उतर गए, नीचे खड़ गए. वो पेरू लेते हम, वो जाम खाते खाते एक कागज ले मेरे से, कागज लेके वो कागज पे ड्राइंग निकाल के खादरी साहब ये आपकी हुलगुर दरगाह शरीफ है ना? बोले हाँ सर. तो यहाँ पर वो RDPR मिनिस्टर थे, पंचायत राज मिनिस्टर थे. तो यहाँ पर ये जितने भी हजरत शाह खादरी के भक्तादी आते हैं ना, उनको खटने के लिए पूरा कंक्रीट कराओ, कितना पैसा चाहिए करके पूछे. साहब मुझे होता है, चलो तुम्हारे इंजीनियर को फोन लगाओ जल्दी. बोले तो इंजीनियर फोन लगाए, वो कितना देते हुए, हम बड़ा बहुत 16 एकड़ है, कहाँ भी कर सकते. तो झंडा शरीफ चढ़ाया जाता है ना, वहां पर करो बोल के साहब ने इंस्ट्रक्शन दे. फिर बेंगलुरु को फोन किया, ऑफिस में वो ऑर्डर कॉपी आना चाहिए हुलगुर दरगाह शरीफ का. तो ये चीज है साहब के पास. सिर्फ हुलगुर दरगाह शरीफ नहीं, जितने भी देवस्थान है, जितने भी गुड़ी है, जितने भी आस्थाने हैं, जितने भी गरीबों के काम है, साहब का दूरदृष्टि, साहब का अंदाज. इसीलिए उनके हाथ में हमें काम करनी बहुत खुशी होती है. एक दिन हम साहब को मिलेंगे तो 1 वर्ष का हमको लेसन मिलता है. 1 साल का 1 ವರ್ಷದ ಲೆಸನ್ ನಮಗೆ ಸಿಗ್ತದೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಡಿಸಿಪ್ಲಿನ್, ಅವರಲ್ಲಿರ್ತಕ್ಕಂಥ ಪ್ರೀತಿ, ಅವರಲ್ಲಿರ್ತಕ್ಕಂಥ ನಮ್ಮ ಮೇಲೆ ಪ್ರೀತಿ ತೋರಿಸೋದು. ಅದು ಎಷ್ಟೇ ಜನ ಇರ್ಲಿ, 1 ಲಕ್ಷ ಜನ ಇದ್ರು, ಅಜಂಪೇರ್ ಖಾದ್ರಿ ನಿಂತಂದ್ರೆ ಖಾದ್ರಿ ನಿಂತಾನ ಕರ್ಕೊಂಡ್ ಬಾ, ಹುಸೇನ್ ಸಾಬ್ ನಿಂತಾರ ಕರ್ಕೊಂಡ್ ಬಾ, ಇವತ್ತು ಡಾಕ್ಟರ್ ನಿಂತಾರ ಕರ್ಕೊಂಡ್ ಬಾ ಮೇಲೆ ವೇದಿಕೆ. ಈ ತರ ನಮ್ಮ ನಾಯಕರು, ಅವ್ರ ಹುಟ್ಟಬ್ಬ. ನಾವೆಲ್ಲರೂ ಇವತ್ತು ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡೋದು. ಇವತ್ತು ಏನ್ ಬೇಡ್ಕೊಳ್ಳೋದು ಬೇಡ, ನಾವು ಏನ್ ಪ್ರಾರ್ಥನೆ ಮಾಡೋದು, ಸನ್ಮಾನ್ಯ HK ಪಾಟೀಲ್ ಸಾಹೇಬರು ನಮ್ಮ ಮೇಲೆ ಅವರ ಅಮೃತ ಹಸ್ತ ಸದಾ ಇರಬೇಕು, ಭಗವಂತ ಅವರಿಗೆ 100 ವರ್ಷ ಆಯುಷ್ಯ ಕೊಡ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಅವರ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮೆಲ್ಲರ ಮೇಲೆ ಅವರ ದೃಷ್ಟಿ ಇರಬೇಕು. ಈ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಏರುಗಳು ನೋಡಿದ್ದಾರೆ, ಅವರು ಅಪ್ ಡೌನ್ಸ್ ಬಹಳ ನೋಡಿದ್ದಾರೆ. ಹಾಗಾಗಿ ಆ ಒಂದು ಎಕ್ಸಾಮ್ ಅವ್ರಿಗೆ ಒಂದು ಎಕ್ಸಾಮ್. ಹಾಗಾಗಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಕ್ಷೇತ್ರಕ್ಕೆ ಬಂದ್ರು ಆ ಮಹಾತ್ಮ ಗಾಂಧೀಜಿಯವರು ಏನು ದೇಶದ ಸ್ವತಂತ್ರಕ್ಕಾಗಿ ಸತ್ಯಾಗ್ರಹ ಮಾಡಿದ್ರು, ಆ ತರ ಜನ ಎದ್ದಿದ್ರು. ಸಾಹೇಬ್ರು ಹೇಳಿದ್ರು, ಕ್ಯಾ जीत रहा है लोग इतना है ना, नहीं साहब आप आए तो ऐसा ही लोग यहाँ या सुनामी आ जाता बोल के साहब का कहना था. इसलिए मैं आपसे गुजारिश करता हूँ, साहब आपके साथ हैं, आप साहब के साथ रहना जरूरी है. साहब को ताकत देना है. मुझे मेरे बोलेंगे, मैं इतना बड़ा आदमी नहीं है, साहब का एक छोटा फॉलोअर में. साहब के साथ हम जब तक भगवान हमारे जिस्म में जान रखा है, तब तक हम साहब के कदम में कदम मिला के चलने की हम ये कोशिश करेंगे. धन्यवाद. ನಿಜವಾಗಿ ಖಾದ್ರಿ ಸಾಹೇಬ್ ಹೇಳಿದಾಗೆ ಅಭಿವೃದ್ಧಿಗೆ ಇನ್ನೊಂದು ಹೆಸರೇ ಡಾಕ್ಟರ್ HK ಪಾಟೀಲ್ ಸರ್. ನಮ್ಮ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅನಿಲ್ ಕುಮಾರ್ ಸರ್ ಆಗಮಿಸಿದ್ದಾರೆ. ಅವರು